ಬೆಣ್ಣೆ ನಗರಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ, ನಾಮಕಾವಸ್ಥೆಗೆ ಡೆಡ್ಲಿ ಡಾಗ್ ಹಿಡಿಯುವ ಕೆಲಸ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಕಾಟ, ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ, ಕಾಡಂಚಿನ ಜನರಲ್ಲಿ ಹೆಚ್ಚಿದ ಆತಂಕ. ಗದಗ್ನಲ್ಲಿ ಮೆಕ್ಕೆಜೋಳ ಖರೀದಿಸಲು ಹಿಂದೇಟು, ಸರ್ವರ್ ಸಮಸ್ಯೆ ನೆಪದಲ್ಲಿ ಅನ್ನದಾತರಿಗೆ ಪೆಟ್ಟು, ಸರ್ಕಾರದ ವಿರುದ್ಧ ಮತ್ತೆ ರೈತರ ಸಿಟ್ಟು. ಬಾಳೆಗೆ ಬೆಲೆ ಇಲ್ಲದೆ ರೈತರು ಕಂಗಾಲು, ಕೋಲಾರದ ತೋಟದಲ್ಲೇ ಕೊಳೆಯುತ್ತಿದೆ ಫಸಲು, ಉತ್ತಮ ಬೆಲೆಗಾಗಿ ಅನ್ನದಾತರ ಅಳಲು. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದ, ದೈವ ನರ್ತನದ ವೇಳೆ ನಡೆದಿಲ್ಲ ಪ್ರಮಾದ, ಕರಾವಳಿಯಲ್ಲಿ ಚರ್ಚೆ ಬೆನ್ನಲ್ಲೇ ಆಡಳಿತ ಮಂಡಳಿ ಸ್ಪಷ್ಟನೆ. ಬೆಣ್ಣೆ ನಗರಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ, ನಾಮಕಾವಸ್ಥೆಗೆ ಡೆಡ್ಲಿ ಡಾಗ್ ಹಿಡಿಯುವ ಕೆಲಸ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಕಾಟ, ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ, ಕಾಡಂಚಿನ ಜನರಲ್ಲಿ ಹೆಚ್ಚಿದ ಆತಂಕ. ಗದಗ್ನಲ್ಲಿ ಮೆಕ್ಕೆಜೋಳ ಖರೀದಿಸಲು ಹಿಂದೇಟು, ಸರ್ವರ್ ಸಮಸ್ಯೆ ನೆಪದಲ್ಲಿ ಅನ್ನದಾತರಿಗೆ ಪೆಟ್ಟು, ಸರ್ಕಾರದ ವಿರುದ್ಧ ಮತ್ತೆ ರೈತರ ಸಿಟ್ಟು. ಬಾಳೆಗೆ ಬೆಲೆ ಇಲ್ಲದೆ ರೈತರು ಕಂಗಾಲು, ಕೋಲಾರದ ತೋಟದಲ್ಲೇ ಕೊಳೆಯುತ್ತಿದೆ ಫಸಲು, ಉತ್ತಮ ಬೆಲೆಗಾಗಿ ಅನ್ನದಾತರ ಅಳಲು. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದ, ದೈವ ನರ್ತನದ ವೇಳೆ ನಡೆದಿಲ್ಲ ಪ್ರಮಾದ, ಕರಾವಳಿಯಲ್ಲಿ ಚರ್ಚೆ ಬೆನ್ನಲ್ಲೇ ಆಡಳಿತ ಮಂಡಳಿ ಸ್ಪಷ್ಟನೆ. ಬೆಣ್ಣೆ ನಗರಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ, ನಾಮಕಾವಸ್ಥೆಗೆ ಡೆಡ್ಲಿ ಡಾಗ್ ಹಿಡಿಯುವ ಕೆಲಸ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಕಾಟ, ಡಿಸೆಂಬರ್ ಮೊದಲ ವಾರದಲ್ಲೇ ಸೋಂಕು ಸ್ಫೋಟ, ಕಾಡಂಚಿನ ಜನರಲ್ಲಿ ಹೆಚ್ಚಿದ ಆತಂಕ. ಗದಗ್ನಲ್ಲಿ ಮೆಕ್ಕೆಜೋಳ ಖರೀದಿಸಲು ಹಿಂದೇಟು, ಸರ್ವರ್ ಸಮಸ್ಯೆ ನೆಪದಲ್ಲಿ ಅನ್ನದಾತರಿಗೆ ಪೆಟ್ಟು, ಸರ್ಕಾರದ ವಿರುದ್ಧ ಮತ್ತೆ ರೈತರ ಸಿಟ್ಟು. ಬಾಳೆಗೆ ಬೆಲೆ ಇಲ್ಲದೆ ರೈತರು ಕಂಗಾಲು, ಕೋಲಾರದ ತೋಟದಲ್ಲೇ ಕೊಳೆಯುತ್ತಿದೆ ಫಸಲು, ಉತ್ತಮ ಬೆಲೆಗಾಗಿ ಅನ್ನದಾತರ ಅಳಲು. ನಟ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದ, ದೈವ ನರ್ತನದ ವೇಳೆ ನಡೆದಿಲ್ಲ ಪ್ರಮಾದ, ಕರಾವಳಿಯಲ್ಲಿ ಚರ್ಚೆ ಬೆನ್ನಲ್ಲೇ ಆಡಳಿತ ಮಂಡಳಿ ಸ್ಪಷ್ಟನೆ.